ಕುಮಾರ್ ಅಂತ ಇದೇ ಗ್ರಾಮದವರು. ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ಕ್ಷೇತ್ರದ ತಾಯಿಯಾಗಿರ್ತಕ್ಕಂಥ ಪ್ರತ್ಯಂಗಿ ಮಹಾದೇವಿಯ ಪಾದಗಳಿಗೆ ನಾನು ಶಿರವನ್ನಿಟ್ಟು ಹೃದಯಪೂರ್ವಕವಾದ ಭಕ್ತಿಯನ್ನು ಸಮರ್ಪಿಸುತ್ತಾ ಈ ಕ್ಷೇತ್ರದ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಬಸವರಾಜ ಶಾಸ್ತ್ರಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಕುಲದೇವರು ಮಹಾದೇವ, ಮನೆ ದೇವರು ಶ್ರೀಹರಿಯನ್ನು ಸ್ಮರಣೆ ಮಾಡ್ತಾ ಈ ಕ್ಷೇತ್ರ ನಿಜವಾಗ್ಲೂ ಕೂಡ ಈ ಮಟ್ಟಕ್ಕೆ ಬೆಳೀತದೆ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ. ಸುಮಾರು ಬಾರಿ ಸ್ವಾಮೀಜಿಯವರು ಕರಿಯರು ಬಂದ್ರಿ ಅಂತ ನಾನು ಕೆಲಸದ ಒತ್ತಡದ ನಿಮಿತ್ತ ಬರೋಕ್ಕಾಗ್ತಿರಲಿಲ್ಲ. ಸ್ವಾಮೀಜಿಯವರು ನನಗೂ ಕೂಡ ಪ್ರತ್ಯಂಗಿ ದೇವಿಯ ಸ್ವರೂಪದ ಹೋಮಗಳನ್ನು ಕೂಡ ಮಾಡಿಸಿದ್ರು. ಅದರಿಂದ ನನಗೆ ಭಾಳ ಅನುಕೂಲ ಆಯಿತು. ಈ ಕ್ಷೇತ್ರ ಕಾರ್ಯಕ್ರಮ ಉದ್ಘಾಟನೆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಕರೆದು, ನೀವು ಈ ಒಂದು ಸಮಾರಂಭಕ್ಕೆ ಕೆಲವು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಮುಂದಿಟ್ಕೋಬೇಕು ಅಂತ ಹೇಳಿದರು. ನಾನು ಅವರ ಕೋರಿಕೆಗೆ ಹೋಗೊಟ್ಟು ಈ ಒಂದು ಸಮಾರಂಭದಲ್ಲಿ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಬೇರೊಂದು ವ್ಯವಸ್ಥೆ ಆಗಿರ್ಬೋದು, ಸ್ವಾಮೀಜಿಗಳ ಕೈ ಜೋಡಿಸಿ ಎಲ್ಲವನ್ನು ಕಾರ್ಯವನ್ನು ಮಾಡಿದ್ದೀನಿ. ಸ್ವಾಮೀಜಿಯವರು ಹೇಳ್ದಂಗೆ ಈ ಕ್ಷೇತ್ರದ ಹಿಂಭಾಗದಲ್ಲಿ ಏಮೆ ಹರಿತಾ ಇರೋದು ಕೂಡ ಭಾಳ ಪ್ರಶಂಸನೀಯವಾಗಿ ಮಾತಾಡಿದರು. ಆ ಮಾತು 100ಕ್ಕೆ 100ರಷ್ಟು ನಿಜ. ಮುಂದಿನ ದಿನಗಳಲ್ಲಿ ಭದ್ರೆ ಏಮೆ ಜೊತೆಗೆ ಸೇರ್ತಕ್ಕಂಥ ಅವಕಾಶಗಳು ಇರ್ತವೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಮಠ ಆಗ್ತದೆ ಅನ್ನೋ ಒಂದು ಇದು ನನ್ನ ಹೃದಯಾಂತರಾಳದಿಂದ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಆಶ್ರಯ, ಅಕ್ಷರ, ಅನ್ನ ಈ ಮೂರನ್ನು ಕೂಡ ದೊರೀತದೆ. ಬಡ ಮಕ್ಕಳುಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ಇರ್ತದೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ.